ಮತ್ತೊಂದೆಡೆ ಪ್ರತಿನಿತ್ಯ ವಿರೋಧ ಪಕ್ಷದ ಟೀಕೆ, ಅದರಲ್ಲೂ RSS ಮೇಲೆ ಮುಗಿಬಿದ್ದುಬಿಟ್ಟಿದ್ದಾರೆ ಸರ್. KPCC ಅಧ್ಯಕ್ಷರು ಇರ್ಬೋದು, ಗೃಹ ಸಚಿವರು ಇರ್ಬೋದು. KPCC ಅಧ್ಯಕ್ಷರು ಅವರು ಸಂಜಯ್ ಬ್ರಿಗೇಡ್ನಲ್ಲಿದ್ದವರು. ಸಂಜಯ್ ಬ್ರಿಗೇಡ್ ಅಂದರೆ ಸಂಜಯ್ ಗಾಂಧಿ ಬ್ರಿಗೇಡು. ಸಂಜಯ್ ಗಾಂಧಿ ಬ್ರಿಗೇಡು ತುರ್ತು ಪರಿಸ್ಥಿತಿ ಕಾಲದಲ್ಲಿ ಮಾಡಬಾರ್ದೆಲ್ಲ ಮಾಡಿದೆ. ಸರ್ವಾಧಿಕಾರಿ ಹೇಗಿರ್ತಾರೆ ಅನ್ನೋದಕ್ಕೆ ಭಾರತದವರಿಗೆ ಅನುಭವ ಇರಲಿಲ್ಲ. ಶ್ರೀಮತಿ ಇಂದಿರಾ ಗಾಂಧಿಯವರ ಕಾಲಘಟ್ಟದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಸರ್ವಾಧಿಕಾರ ಅಂದರೆ ಏನು, ಸರ್ವಾಧಿಕಾರಿ ಹೇಗಿರ್ತಾರೆ ಅನ್ನೋದರ ಅನುಭವ ಆಯಿತು. ಅವ್ರ ಚೇಲಾಗಳು ಹೇಗಿರ್ತಾರೆ ಅನ್ನೋ ಅನುಭವನೂ ಕೂಡ ತುರ್ತು ಪರಿಸ್ಥಿತಿ ಕಾಲಘಟ್ಟದಲ್ಲಿ ಆಯಿತು. ಅಂಥವರಿಂದ ಇನ್ನೇನನ್ನು ನಿರೀಕ್ಷೆ ಮಾಡೋಕ್ಕಾಗತ್ತೆ? RSS ಟೀಕೆ ಮಾಡೋದ್ರಿಂದ ಕಾಂಗ್ರೆಸ್ ಅನುಕೂಲ ಆಗುತ್ತೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ, ಹೇಗೆ ಸರ್ ಅಂತ? ದೇಶಕ್ಕೆ ಅನುಕೂಲ ಆಗುತ್ತಾ? ಒಂದು ದೇಶಭಕ್ತ ಸಂಘಟನೆಯನ್ನು ಟೀಕಿಸೋದ್ರಿಂದ ದೇಶಕ್ಕೆ ಅನುಕೂಲ ಆಗುತ್ತಾ? ಅನುಕೂಲ ಭಾರತವನ್ನು ವಿಭಜಿಸಿದವರಿಗಾಗತ್ತೆ. ಭಾರತವನ್ನು ವಿಭಜಿಸಬೇಕು ಅಂತ ಮತ್ತೂ ಷಡ್ಯಂತ್ರ ಮಾಡ್ತಿರೋರಿಗಾಗತ್ತೆ. ಕಾಂಗ್ರೆಸ್ಸಿಗೆ ತಾತ್ಕಾಲಿಕ ಕೆಲವು ಮತಗಳು ಕ್ರೋಢೀಕರಣ ಆಗ್ಬೋದು, ತಾತ್ಕಾಲಿಕ. ಎಲ್ಲಿವರೆಗೆ ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಕಾಶ್ಮೀರ ಕಣಿವೆಯಲ್ಲಿ ಕಾಂಗ್ರೆಸ್ ಗೆಲ್ಲಲ್ಲ. ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸು ಅಥವಾ PDP ಎರಡೇ ಪಾರ್ಟಿ ಗೆಲ್ಲೋದು. ಹೈದರಾಬಾದ್ನಲ್ಲಿ ಕಾಂಗ್ರೆಸ್ ಗೆಲ್ಲಲ್ಲ, ಅಲ್ಲಿ OIC ಪಾರ್ಟಿನೇ ಗೆಲ್ಲೋದು. ಹಾಗೆಯೇ 60% ಹೆಚ್ಚು ಒಂದೇ ಕೋಮ್ನವ್ರು ಇರೋ ಕಡೆ ಕಾಂಗ್ರೆಸ್ನವ್ರಿಗೆ ಓಟ್ ಹಾಕಲ್ಲ, ಅಲ್ಲಿ ಮುಸ್ಲಿಂ ಲೀಗಿಗೆ ಓಟ್ ಹಾಕ್ತಾರೆ. ಇಲ್ಲಿ 15% 20% ಇದ್ದ ಕಡೆಗೆ BJPನ ಸೋಲ್ಸೋದಕ್ಕೊಂದು ಪಾರ್ಟಿ ಬೇಕು, ಅದಕ್ಕೆ ಅವ್ರು ಕಾಂಗ್ರೆಸ್ನ ಆರಿಸ್ಕೊಂಡಿದ್ದಾರೆ. ದೇಶಭಕ್ತಿ ಕಾರಣಕ್ಕಲ್ಲ, ಕಾಂಗ್ರೆಸ್ ಒಳ್ಳೆಯದು ಅಂತಲೂ ಅಲ್ಲ. BJPನ ಸೋಲ್ಸೋದಕ್ಕೆ ಯಾವುದಾದ್ರು ಒಂದು ಪಾರ್ಟಿ ಬೇಕು, ಅದಕ್ಕೆ ಅವರು ಕಾಂಗ್ರೆಸ್ನ ಆರಿಸ್ಕೊಂಡಿದ್ದಾರೆ. ಅವರೇ ಮೆಜಾರಿಟಿ ಬಂದಾಗ ಕಾಂಗ್ರೆಸ್ನ ಸೋಲ್ಸೋದಷ್ಟೇ ಅಲ್ಲ, ಮುಗಿಸ್ಬಿಡ್ತಾರೆ. ಕಾಂಗ್ರೆಸ್ಸಿಗರನ್ನು ಮುಗಿಸ್ತಾರೆ. ಇವತ್ತಿನ ಪಾಕಿಸ್ತಾನದಲ್ಲಿ ಕಾಂಗ್ರೆಸ್ಸಿಗರು ಉಳಿದಿಲ್ಲ. ದೇಶ ವಿಭಜನೆಗೆ ಸೈನ್ ಹಾಕಿರೋ ಅಂತೇಳಿ ಏನು ಅವ್ರನ್ನೇನು ಕಾಂಗ್ರೆಸ್ನವ್ರನ್ನೇನು ಉಳಿಸ್ಲಿಲ್ಲ, ಅವ್ರನ್ನೂ ಮುಗಿಸ್ಬಿಟ್ರು. ಬಾಂಗ್ಲಾದೇಶದಲ್ಲಿ ಕಾಂಗ್ರೆಸ್ ಇದೆಯಾ? ಉಳಿಲಿಲ್ಲ. ಇವ್ರನ್ನೂ ಉಳಿಸಲ್ಲ. ಯಾಕೆ ಅಂದರೆ ಮತಾಂಧರ ದೃಷ್ಟಿಯಲ್ಲಿ CT ರವಿಯೂ ಕಾಫಿರ, ಹರಿಪ್ರಸಾದೂ ಕಾಫಿರ. ಕಾಫಿರೋಂಕೋ ಮಾರೋ ಅಂತ ಹೇಳೋದವರು. ಕಾಂಗ್ರೆಸ್ ಕಾಫಿರೋಂಕೋ ಚೋಡೋ ಅಂತ ಹೇಳಲ್ಲ. ಕಾಫಿರೋಂಕೋ ಮಾರೋ ಅಂದರೆ ಹರಿಪ್ರಸಾದ್ಗೋ ಮಾರೆಂಗೆ, ಹಮ್ಕೋ ಭಿ ಮಾರೆಂಗೆ, हम तैयार है, हम काउंटर करने के लिए तैयार है. पहले कौन मरेंगे? वो समझौता करके धोखाबाजी करता है ना, वो लोग मरेंगे.